ದೇಸಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯೋರು ಪಿಯುಸಿ ಆಗಿರಬೇಕು. ಆದ್ರೆ ಕಾಲೇಜಿನ ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ಪಿಯುಸಿ ಫೇಲ್ ಆದರೂ ಕೂಡ ಬಂದು ಜಾಯಿನ್ ಆಗಬಹುದು. 5 ವರ್ಷಗಳ ಬ್ಯಾಚುಲರ್ ಕೋರ್ಸ್ನಲ್ಲಿ ಸಂಗೀತ, ಸಿನಿಮಾ, ನೃತ್ಯ, ರಂಗಭೂಮಿ ಬಗೆಗೆ ಸರಳ ತರಬೇತಿ ನೀಡಲಾಗ್ತಿದೆ. ದೇಸಿ ನೋಟೇಷನ್ ಅಂತ ಒಂದು ಲಿಪಿ ಒಳಿತು. ಅದನ್ನು ಬೆಳೆಸಬೇಕಂದ್ರೆ 10 ವರ್ಷ ಬೇಕಾಯ್ತು ನನಗೆ. ಸಿನಿಮಾದಲ್ಲಿ ಕೂತ್ಕೊಂಡು ಆ ಕೆಲಸ ಮಾಡೋದು ಕಷ್ಟ ಅಂತ ಅನ್ನಿಸ್ತು. ಬೆಳೆಸಾದ್ಮೇಲೆ ಅದನ್ನ ಏನು ಮಾಡಬೇಕು ಅಂತ ನಮ್ಮ ಗುರುಗಳ ಹತ್ರ ಕೇಳಿದ್ರೆ ಶಿಷ್ಯನ ತಯಾರು ಮಾಡಬೇಕು ಅಂದರು. ಶಿಷ್ಯನ ತಯಾರು ಮಾಡೋದು ಎಲ್ಲಿಂದ ತರೋದು ಇದಕ್ಕೆ ಶಿಷ್ಯರನ್ನ? ಇದನ್ನೇ ಕಲಿಯೋರು. ಅದೇನು ಮಾಡ್ತೀವಿ ಗೊತ್ತಿಲ್ಲ, ಶಿಷ್ಯನ ತಯಾರು ಮಾಡೋದು. ಪುಟ್ಟರಾಜ ಗವಾಯಿಗಳನ್ನ ಕೇಳಿದೆ. ಅವರಂದರು, ಕಣ್ಣಿಲ್ದ ಕುರುಡ ನಾನೇ ವಿದ್ಯಾರ್ಥಿನ ಕರ್ಕೊಂಬಂದು ಹಾರ್ಮೋನಿಯಮ್ ತಬಲಾ ಕಲಿಸ್ತಿದ್ದೀನಿ. ನಿನಗೆ ಕಣ್ಣಿದೆ, ಜೋಬಲ್ ಕಾಸಿದೆ, ಮತ್ತು ಬುದ್ಧಿ ಇದೆ. ನೀನು ಶಾಲೆ ತೆರೆದುಬಿಟ್ಟು ಅಲ್ಲಿ ಹೈಸ್ಕೂಲಿಂದ PUC ಮಕ್ಕಳಿಗೆ ಸಾಧ್ಯವಾದ ಉಚಿತವಾಗಿ ಪಾಠ ಮಾಡು. ಅವ್ರಿಗೆ ಮೊದಲಿಂದಲೂ ಈ ಸಂಗೀತದ ಬೇಸಿಕ್ಸ್ ಎಲ್ಲ ಹೇಳ್ಕೊಡು. PUC ಆದಮೇಲೆ ಡಿಗ್ರಿ ಮಾಡು. ಡಿಗ್ರಿ ಮಾಡಿದ್ಮೇಲೆ ಅಲ್ಲಿ ಕಲೆಗಳನ್ನೇ ಪ್ರಧಾನವಾಗಿ ಅವ್ರನ್ನ ಹೇಳ್ಕೊಡು ಅಂತ ಸಣ್ಣ ಕಿವಿ ಮಾತು ಹಾಕಿದ್ರು. ಗಾನಯೋಗಿ ಪಂಚಾಕ್ಷರಿ ಗವಾಯಿ ಸಿನಿಮಾ ಮಾಡಿದ್ದಕ್ಕೆ ಸಿಕ್ಕ ದೊಡ್ಡ ಬೆಳಕು ನನಗೆ. ಇದನ್ನು ಈಗ ಕಲೆಗಳಲ್ಲಿ ಪದವಿಗಳನ್ನು ಗಳಿಸುವ ಕಾಲೇಜನ್ನು ತಂದು ನಿಲ್ಲಿಸಿದ್ದೀವಿ. ಈಗ ಜನಪದ ಕಲೆಗೆ ಸಂಬಂಧಪಟ್ಟ ಪಂಡಿತರು ತಯಾರಾಗ್ತಿದ್ದಾರೆ, ವಿಮರ್ಶಕರು ತಯಾರಾಗ್ತಿದ್ದಾರೆ. ಆದರೆ ಕಲಾವಿದಿರಬೇಕು ನಮಗೆ. ಸೊ ಹಾಗಾಗಿ ನಾವು ಇದನ್ನು ಮಾಡಿದ ಕೂಡಲೇ ಇದರ ಪದ್ಧತಿ ಗೋಚರವಾಗಿತ್ತು. ನಾವು ಈ ಬಹುತ್ವ ಮತ್ತು ಸಹಜವಾಗಿ ನಿಸರ್ಗದತ್ತವಾಗಿ ಕಲಿಯುವ ಒಂದು ಪ್ರಕ್ರಿಯೆಯಲ್ಲಿ ತಂದ್ವಿ. ಹಾಗಾಗಿ ತುಂಬ ದೊಡ್ಡದಾಗಿ ಬೆಳೀತಿದೆ. ಆದರೆ ಮುಖ್ಯವಾಗಿ ಈಗ ಏನು ಬೇಕು ನನಗೆ ಅಂದರೆ PUC ಸೆಕೆಂಡ್ ಇಯರ್ ಪಾಸ್ ಅಥವಾ ಫೇಲ್ ಆಗಿರೋ ವಿದ್ಯಾರ್ಥಿಗಳು ನನಗೊಂದು 100 ಜನ ಬೇಕು. ಈ ಕೆಳವರ್ಗಗಳಲ್ಲಿ ಈ ಇತರೆ ಜಾತಿಯ OBCಗಳಿದ್ದಾರಲ್ಲ, ಅವರು PUC ಸೆಕೆಂಡ್ ಇಯರ್ ಪಾಸ್ ಆಗಿಬಿಟ್ರೆ ಅದೃಷ್ಟ. ಫೇಲ್ ಆಗೋದು ಅವರಿಗೆ ಸಾಧ್ಯತೆಗಳು ಜಾಸ್ತಿ, ಆದರೆ ಅವ್ರಿಗೆ ಅನುಕೂಲಗಳು ಕಡಿಮೆ. ಮಿಕ್ಕಿ ಇತರೆ ವರ್ಗಗಳಿಗೆಲ್ಲ ಸ್ವಲ್ಪ ಸರ್ಕಾರದ ಸವಲತ್ತುಗಳೆಲ್ಲ ಜಾಸ್ತಿ ಇದೆ. ಈ OBCಗಳು ಪಾಪ ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ, ಆದರೆ ಆಸೆ ಇದೆ, ಮತ್ತು ಅನುಕೂಲಗಳು ಕಡಿಮೆ. ಈ ಫೇಲಾಗಿ ಪಾಪ ಅವರು ಡಿಪ್ಲೊಮಾಗಳಿಗೆ ಹೋಗ್ಬಿಡ್ತಾರೆ, ಅಥವಾ ಯಾವುದಾದ್ರು ಸಣ್ಣ ಪುಟ್ಟ ಕೆಲಸಗಳಿಗೆ ಹೋಗ್ಬಿಡ್ತಾರೆ. ಕಲೆಗಳೆಲ್ಲ ಅಭಿವೃದ್ಧಿ ಆಗಬೇಕಾಗಿರೋ ನಾಟಕ, ಸಿನಿಮಾ, TV ಅಲ್ಲೆಲ್ಲ ಕಾಣಿಸ್ಕೊಳ್ತಿರ್ತಾರೆ. ನಿಜವಾದ ಕಲೆಗಾರ ಅದ್ರ ಹೊರತುಪಡಿಸಿ ಕೂಡ ಜಾಸ್ತಿ ಏನೋ ಕಲಿತಿದ್ದಾರೆ ಅಂತ, ಅಂದರೆ ಜೀವನ ಪಾಠನೂ ಕೂಡ ಅಲ್ಲಿ ಬರ್ತಿದ್ದೇನಂತ. ಕನ್ನಡಕ್ಕಾಗಿ ಕಲೆಗಳು, ಕಲೆಗಳಿಗಾಗಿ ಶಿಕ್ಷಣ, ಕಲಾ ಶಿಕ್ಷಣದಿಂದ ಬದುಕು, ಇದು ನಮ್ಮ ಸ್ಲೋಗನ್. ಇವಾಗ ಕನ್ನಡ ಉಳಿಬೇಕಿಲ್ಲಿ. ಹೇಗೆ ಉಳಿಯುತ್ತೆ? ಕಲೆಗಳಲ್ಲೇ ಇರಬೇಕು ಕನ್ನಡ. ಎಜುಕೇಷನ್ ಅವ್ರಿಗೆ ಇಂಗ್ಲೀಷ್ ಬೇಕು ಅಂತಿದ್ದಾರೆ. ಎಜುಕೇಷನಲ್ಲಿ ಇಂಗ್ಲೀಷ್ ಆದರೂ ಇದ್ಕೊಳ್ಳಿ, ಹಿಂದಿ ಆದರೂ, ರಷ್ಯನ್ ಆದ್ರೂ ಬರಲಿ, ನನಗೇನು ಚಿಂತೆ ಇಲ್ಲ. ಕರ್ನಾಟಕದಲ್ಲಿ ಕಲೆಗಳಿದ್ದರೆ ಅದು ಕನ್ನಡದಲ್ಲಿರುತ್ತೆ ಅಲ್ವೇ? ಇವಾಗ ಪಂಜಾಬ್ನವ್ನು ಹಾಡು ಅಂದರೆ ಅವನು ಬಲ್ಲೆ ಬಲ್ಲೆ ಅಂತಲೇ ಆಡ್ತಾನೆ, ಚೀನಾದವ್ನು ಹಾಡು ಅಂದರೆ ಚುಂಗು ಚುಂಗು ಅಂತಲೇ ಆಡ್ತಾನೆ. ಅದರಿಂದ ಅವ್ನು ಮಾತೃಭಾಷೆಯಲ್ಲಿ ಕಲೆಗಳನ್ನ ಉಳಿಸ್ಕೋತಾರೆ. ಈ ಕಲೆಗಳಿಗೆ ಶಿಕ್ಷಣ ಕೊಟ್ಟರೆ 2 ಲಕ್ಷ ಹುದ್ದೆಗಳು ಈ ಕರ್ನಾಟಕದಲ್ಲಿ ಈ ಕಲಾವಿದರಿಗೆ ಸಿಗುತ್ತೆ. ಹೇಗೆ ಅಂದರೆ 50,000 ಹೈಸ್ಕೂಲ್ಗಳಿದೆ. ಸಂವಿಧಾನ ಸಿದ್ಧವಾದಾಗಿಂದಲೂ ಒಂದು ಶಾಲೆಗೆ ಒಬ್ಬ ಡ್ರಾಯಿಂಗ್ ಟೀಚರು, ಒಬ್ಬ ಡಾನ್ಸ್ ಟೀಚರು, ಒಬ್ಬ ಡ್ರಾಮಾ ಟೀಚರು, ಒಬ್ಬ ಟೆಕ್ನಿಕಲ್ ಟೀಚರ್ ಬೇಕೇ ಬೇಕು. ಆ ಥರ ಒಂದು ಅವಕಾಶ ಅಂದರೆ ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಎರಡು ಒಟ್ಟೊಟ್ಟಿಗೆ ಆಗ್ತಿದೆ ಇಲ್ಲಿ. ಸೊ ಅದು ಯಾವ ಥರ ಡಿಫ್ರೆಂಟ್ ಆಗಿದೆ ಅಂತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಏನು ಹೇಳ್ತಾರೆ ಅಂದರೆ, ಕಲೆಗಳನ್ನು 7 ಪೀರಿಯಡು, ಮುಕ್ಕಾಲು ಗಂಟೆ 7 ಪ್ರೊಫೆಸರ್ಗಳು ಕಲಿಸೋದಲ್ಲ ಕುಮಾರಯ್ಯ. ಗುರು
ಹಾಡ್ತಾ ಇರ್ತಾನೆ, ಪ್ರದರ್ಶನ ಮಾಡ್ತಾ ಇರ್ತಾನೆ, ಶಿಷ್ಯ ಅವನ ಸುತ್ತಿರ್ತಾನೆ, ನೋಡಿ ನೋಡಿ ಕಲಿತಾನೆ. ಇದು ಭಾರತೀಯ ಕಲಾ ಶಿಕ್ಷಣದ ಪದ್ಧತಿ. ನಮ್ಮ ಘರಾನಗಳು, ನಮ್ಮ ಗುರುಕುಲಗಳು ಇವೆಲ್ಲ ಮಾಡ್ತಾಯಿದ್ದ ಪದ್ಧತಿ ಹೀಗೆ. ಮೊದಲನೇ ವರ್ಷ ಒಂಥರ ಇರ್ತಾನೆ, ನುಡಿಸ್ತಾ ಇರ್ತಾನೆ. 2ನೇ ವರ್ಷ ಆ್ಯಕ್ಟ್ ಮಾಡ್ತೀನಿ ಅಂತೆ, 3ನೇ ವರ್ಷ ರೆಕಾರ್ಡ್ ಮಾಡ್ತೀನಿ ಅಂತೆ, 4ನೇ ವರ್ಷ ಬೇರೇನೂ ಆಗ್ತಾನೆ. ಅವನ ಪ್ರತಿಭೆ ಅವನ್ನ ಡಿಕ್ಟೇಟ್ ಮಾಡ್ತಾ ಇರುತ್ತೆ. ನಾವು ಪ್ರಿನ್ಸಿಪಾಲ್ಸ್ ಅಲ್ಲ, ಅಲ್ಲಿ ಅವನ ಪ್ರತಿಭೆನೇ ಅವನ ಪ್ರಿನ್ಸಿಪಾಲ್. ಮೊದಲನೇ ವರ್ಷದಿಂದ ಪೂರ್ತಿ ಚಟುವಟಿಕೆಗಳನ್ನ ಇಟ್ಟಿರ್ತೀವಿ. ಅವರು ಚಟುವಟಿಕೆಗಳು ಭಾಗವಹಿಸ್ತಾ ಇರ್ತಾರೆ. ಹೊರಗಡೆ ಈವೆಂಟ್ಸ್ ಕ್ರಿಯೇಟ್ ಮಾಡ್ತಿರ್ತೀವಿ, ಈವೆಂಟ್ಸನ್ನು ಭಾಗವಹಿಸ್ತಿರ್ತಾರೆ, ಅದರಲ್ಲಿ ಅವ್ರ ಅನುಭವ ಗಳಿಸ್ಕೊತಾ ಇರ್ತಾರೆ. ಈಗ 10 ವರ್ಷಗಳಲ್ಲಿ ನಿಮ್ಮ ಶಿಷ್ಯರು ರೆಡಿಯಾಗಿ ಎಷ್ಟೋ ಜನ ಹೊರಗಡೆ ಹೋಗಿ ಒಂದೊಳ್ಳೆ ಹುದ್ದೆಯಲ್ಲಿದ್ದಾರೆ, ಒಂದೊಳ್ಳೆ ಸ್ಥಾನದಲ್ಲಿದ್ದಾರೆ, ಒಂದೊಳ್ಳೆ ಕಲಾ ಸೇವೆ ಮಾಡ್ತಾ ಶುರು ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಅನಿಸುತ್ತೆ ಇವಾಗ? ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಈ ಸ್ಕೀಮ್ ಸಕ್ಸಸ್ ಆಗಿದೆಯಲ್ಲ, ಅದು ಯಾಕೆ ಸಕ್ಸಸ್ ಆಯಿತು ಅಂದರೆ ಅದನ್ನು ಸಹಜವಾಗಿ ಬಿಟ್ಟಿದ್ದಕ್ಕೆ ಸಕ್ಸಸ್ ಆಗಿದೆ. ನಾವು ಅದನ್ನು ಮಾಡಿದ್ವಿ ಅಂತ ಹೇಳೋಕ್ಕೆ ಆಗ್ತಿಲ್ಲ. ಎಲ್ಲ ಕಡೆಯಿಂದ ಬೆಳಕು ಬರಲಿ ಅನ್ನೋ ಒಂದು ಮಾತಿದೆ. ಹಾಗೆ ಎಲ್ಲ ಕಡೆಯಿಂದ ಇದಕ್ಕೆ ಬೆಳಕು ಬರಲಿ ಅಂತ ಬಿಟ್ವಿ, ಅದು ಬೆಳೆದಿದೆ. ಈ ಸುವರ್ಣ ಈ ವಾಹಿನಿಗೆ ನಾನು ಮೊದಲು ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಕಳೆದ ವರ್ಷ ವಿಶ್ವೇಶ್ವರ ಭಟ್ರು ಅವ್ರ ಹತ್ರ ನಾನು ಈ ವಿಚಾರ ಹೇಳಿದೆ. ಅಯ್ಯೋ, ಇದು ಭಾಳ ಡೈನಾಮಿಕ್ ವಿಷಯ, ಇದು ನಾನು ಮೊದಲು ಇದನ್ನು ಈ ಸುವರ್ಣ ಚಾನಲಲ್ಲಿ ದಾಖಲು ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಒಂದು ಲೈವ್ ಇಂಟ್ರ್ಯಾಕ್ಷನ್ ಇಟ್ಟಿದ್ದರು. ಸುಮಾರು 600-700 ಜನ ವಿದ್ಯಾರ್ಥಿಗಳು ಫೋನ್ ಮಾಡಿದರು. ಅದರಲ್ಲಿ ಒಂದು 23 ಜನ ನಾವು ಆಯ್ಕೆ ಮಾಡಿಕೊಂಡ್ವಿ. ನೀವು ನೋಡಿದ್ರಲ್ಲ, ಈ ವಿದ್ಯಾರ್ಥಿಗಳೆಲ್ಲ ಆ ಸುವರ್ಣದ ಕೊಡುಗೆ. ಸುವರ್ಣದ ಎಲ್ಲ ವೀಕ್ಷಕರು ನಾನು ಕೇಳ್ಕೊಳ್ಳೋದಿಷ್ಟೇ, ಮಕ್ಕಳಿಗೆ ಅವರ ಆಕಾಂಕ್ಷೆಗಳ ರೀತಿಯಲ್ಲಿ ಶಿಕ್ಷಣದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ಸೊ ಕೊನೆಯದಾಗಿ ನಿಮ್ಮ ಮತ್ತೆ ಈಗ ಚಲನಚಿತ್ರಗಳಿಗೆ ಕೊಡುಗೆಯಾಗಿ ಏನಾದ್ರು ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಮತ್ತೇನು ಶುರು ಮಾಡ್ಕೋತೀರಾ ಅಥವಾ ಫುಲ್ಲಿ ಇದರಲ್ಲೇ ಬ್ಯುಸಿ ಆಗ್ಬಿಡ್ತೀರಾ, ಹೇಗೆ ಅಂತ? ಅದೇ ನಮ್ಮ ಹುಡುಗರು, ನಮ್ಮ ಈ ಬಹುತ್ವದ ಪಡೆ ಹೇಳ್ತಾ ಇದೆ, ನಾಡಗೀತೆ ಅಂತ ಒಂದು ಸಿನಿಮಾ ಮಾಡಿ ಸರ್ ಅಂತ. ನಾನು ಅವರು ಅದ್ರ ಕನಸುಗಳೆಲ್ಲ ಹೇಳ್ಕೊಳ್ತಾ ಇದ್ದರೆ ಅವರು ಅಂತ ಕೇಳಿದ್ದಾರೆ. ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ. ರಾಕ್ಲೈನ್ ವೆಂಕಟೇಶ್ ಅವ್ರ ಹತ್ರ ಮಾತಾಡಿದ್ದೀನಿ, ಮತ್ತು ವಾಣಿಜ್ಯ ಮಂಡಳಿ ಅಧ್ಯಕ್ಷರ ಜೊತೆಲಿ ಮಾತಾಡಿದೆ, ಸಂತೋಷಪಟ್ಟರು. ಈಗ ಭಾರತೀಯ ಚಲನಚಿತ್ರಕ್ಕೆ 100 ವರ್ಷ ಆಗಿರೋದ್ರಿಂದ ಆ ಸಮಾರಂಭದಲ್ಲಿ ಕರ್ನಾಟಕ ತನ್ನ 100 ವರ್ಷದ ಕೊಡುಗೆಯಾಗಿ ಒಂದು ನಾಡಗೀತೆ ಸಿನಿಮಾವನ್ನು ಮಾಡ್ತಾಯಿದೆ ಅಂತ ಲಾಂಚ್ ಮಾಡ್ತಾಯಿದ್ದೀವಿ. ಸೊ ನಾಡಗೀತೆಯನ್ನು 100 ವರ್ಷದ ಕೊಡುಗೆಯಾಗಿ ನಿರ್ದೇಶನ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಆ್ಯಂಡ್ ಬಹುತ್ವದ ಒಂದು ಉದ್ದೇಶ ಈಡೇರ್ತಾ ಇದೆ, ಸಾಗಲಿ ಮುಂದೆ ಹಾಗೆ ಅಂತ. ನಿಮ್ಮ ಬಾಯಲ್ಲಿ ಬಹುತ್ವ ಅನ್ನೋ ಶಬ್ದ ಎಷ್ಟು ಚೆನ್ನಾಗಿದೆ. ನಮಗೆ ದಯವಿಟ್ಟು 100 ವಿದ್ಯಾರ್ಥಿಗಳು ಕರುಣಿಸಿ. ಸೊ ವೀಕ್ಷಕರೇ, ಈಗ ಹಂಸಲೇಖ ಅವರ ಮಾತುಗಳನ್ನ ಕೇಳ್ಕೊಂಡ್ರಿ. ಹಂಸಲೇಖ ಅವ್ರ ಜೊತೆಗೇನೆ ಹೆಜ್ಜೆ ಆಗ್ತಾ ಈ ಒಂದು ಕಾಲೇಜಿನ ಅಂದರೆ ದೇಸಿ ಕಾಲೇಜನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು, ಒಟ್ಟಾರೆ ಅದರ ಪೂರ್ತಿ ಜವಾಬ್ದಾರಿ ತೆಗೆದುಕೊಂಡು ಹೋಗ್ತಾ ಇರುವಂಥವ್ರು ತೇಜಸ್ವಿನಿ ಅವ್ರ ಜೊತೆ ಮಾತಾಡೋಣ. ಹಂಸಲೇಖ ಅವ್ರ ಪುತ್ರಿ ಅವರು, ಅವ್ರ ಜೊತೆ ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.